ಶೋಭಾ ಬಂದಿದ್ರಿಂದ ಅಪೇಕ್ಷಾ ಮೂಡೆಲ್ಲ ಹಾಳಾಗಿ ಹೋಗಿತ್ತು. ತನ್ನ ತಂದೆಯ ನೆನಪು ಕಾಡೋಕೆ ಶುರು ಮಾಡಿತ್ತು. ತಾನು ಒಬ್ಬಂಟಿ ಅನ್ನೋ ಭಾವ ಮೂಡಿತ್ತು ಅವಳಲ್ಲಿ. ಒಡಲೊಳಗಿಂದ ದುಃಖ ಉಮ್ಮಳಿಸಿ ಬರ್ತಾ ಇತ್ತು. ತನ್ನ ದುಃಖವನ್ನ ಹೊರಹಾಕೋಕೆ, ಸಾಂತ್ವನದ ನುಡಿಗಳನ್ನ ಕೇಳೋಕೆ ಅವಳ ಮನಸ್ಸು ಹಪಹಪಿಸ್ತಾ ಇತ್ತು. ತನ್ನ ಪ್ರೀತಿಯ ಗಂಡನ ನೆನಪಾಗಿತ್ತು ಅಪೇಕ್ಷಾಗೆ. ಸಿದ್ಧಾರ್ಥ್ ಸ್ವಲ್ಪ ಹೊತ್ತಿಗೆ ಮುಂಚೆ ಆಫೀಸ್ಗೆ ಹೋಗಿದ್ರು ಕೂಡ ಅವನನ್ನ ನೋಡ್ಬೇಕು ಅಂತ ಅಪೇಕ್ಷಾ ಮನಸ್ಸು ಹಂಬಲಿಸ್ತಾ ಇತ್ತು. ಕೊನೆಗೆ ಶಾಂತಮ್ಮನವರಿಗೆ, ಅಮ್ಮ ಇವತ್ತು ಸಿದ್ಧಾರ್ಥ್ ಆಫೀಸಿಗೆ ನಾನೇ ಊಟ ತೆಗೆದುಕೊಂಡು ಹೋಗ್ತೀನಿ, ನೀವು ಅಡ್ಗೆಗೆ ರೆಡಿ ಮಾಡ್ಕೊಳ್ತಾ ಇರಿ, ನಾನು ಮುಖ ತೊಳ್ಕೊಂಡು ಬೇಗ ಬರ್ತೀನಿ ಅಂತ ಬಾತ್ರೂಮ್ಗೆ ಹೋಗ್ತಾಳೆ ಅಪೇಕ್ಷಾ. ಫ್ರೆಶ್ ಆಗಿ ಕೆಳಗಡೆ ಬಂದ ಅಪೇಕ್ಷಾ ಶಾಂತಮ್ಮನವ್ರ ಜೊತೆಗೆ ಅಡ್ಗೆಗೆ ನಿಲ್ತಾಳೆ. ಅನ್ನ ಸಾಂಬಾರ್, 2 ಥರದ ಪಲ್ಯ, ಚಪಾತಿ, ಗಸಗಸೆ ಪಾಯಸ ಎಲ್ಲವನ್ನ ಮಾಡಿ ಅಡಿಗೆ ರೆಡಿ ಆದ ನಂತರ, ಅಮ್ಮ ನೀವು ಹಪ್ಪಳನ ಎಣ್ಣೆಗೆ ಹಾಕ್ಬಿಡಿ, ಅಷ್ಟರಲ್ಲಿ ನಾನು ರೆಡಿಯಾಗಿ ಬರ್ತೀನಿ ಅಂತ ಹೇಳಿ ತನ್ನ ರೂಮಿಗೆ ಹೋಗ್ತಾಳೆ. ಫ್ರೆಶ್ ಆಗಿ ಬಂದವಳು ಗಾಢ ನೀಲಿ ಬಣ್ಣದ ಸೀರೆಯನ್ನ ಉಡ್ಬೇಕು ಅಂದ್ಕೊಂಡವಳು ಏನೋ ನೆನಪಾದಂತೆ ಅದನ್ನ ಪಕ್ಕಕ್ಕೆ ಇಟ್ಟು ಡಾರ್ಕ್ ಪಿಂಕ್ ಕಲರ್ ಅನಾರ್ಕಲಿ ಕುರ್ತಾವನ್ನ ಹಾಕೋತಾಳೆ. ಆ ಡ್ರೆಸ್ನ ಸಿದ್ಧಾರ್ಥ್ ಅಪೇಕ್ಷೆಗಾಗಿ ತಂದ್ಕೊಟ್ಟು ತುಂಬಾ ದಿನಗಳೇ ಆಗಿತ್ತು. ಆದ್ರೆ ಅಪೇಕ್ಷಾ ಅದನ್ನ ಯಾವತ್ತೂ ಹಾಕಿರ್ಲಿಲ್ಲ. ಇವತ್ತು ಆ ಡ್ರೆಸ್ ಅನ್ನ ಹಾಕೋ ಮನಸ್ಸಾಗಿತ್ತು ಅಪೇಕ್ಷಾಗೆ. ತುಂಬಾ ಗ್ರ್ಯಾಂಡು ಅಲ್ಲದ, ತುಂಬಾ ಸಿಂಪಲ್ಲು ಅಲ್ಲದ, ಸಿಂಪಲ್ ಆಗಿ ಗ್ರ್ಯಾಂಡ್ ಆಗಿದ್ದ ಡ್ರೆಸ್ ಅದು. ಆದ್ರೆ ಆ ಡ್ರೆಸ್ ಅಪೇಕ್ಷಾಗೆ ತುಂಬಾನೇ ಒಪ್ಪುವಂತೆ ಕಾಣ್ತಾ ಇತ್ತು. ಮುಖಕ್ಕೆ ಲಘುವಾಗಿ ಮೇಕಪ್ ಮಾಡಿದವಳು ಕಣ್ಣಿಗೆ ಕಾಡಿಗೆಯನ್ನ ಗಾಢವಾಗಿ ಹಚ್ಚಿದ್ಲು. ತುಟಿಗೆ ಸ್ವಲ್ಪವೇ ಲೈಟ್ ಹಾಕಿ ಲಿಪ್ಸ್ಟಿಕ್ ಹಚ್ಚಿದವಳು ಹಣೆಗೆ ಬೊಟ್ಟಿಟ್ಟು ಬೈತಿಲಿಗೆ ಸಿಂಧೂರ ಇಟ್ಟು 2 ಕಡೆ ಬದಿಯ ಕೂದಲನ್ನ ಸ್ವಲ್ಪವೇ ತೆಗೆದು ಪುಟ್ಟ ಕ್ಲಿಪ್ಪನ್ನ ಹಾಕಿ ಮಿಕ್ಕ ಕೂದಲನ್ನ ಹಾರೋಕೆ ಬಿಟ್ಟಿದ್ಲು. 2 ಕೈಯಲ್ಲಿ ಡ್ರೆಸ್ಗೆ ಮ್ಯಾಚ್ ಆಗುವಂತಹ ಚಂದದ ಬಳೆಗಳು. ಅಂತೂ ಇಂತೂ ರೆಡಿಯಾದ ಅಪೇಕ್ಷಾ ತನ್ನನ್ನ ಒಮ್ಮೆ ಕನ್ನಡಿಯಲ್ಲಿ ನೋಡ್ಕೊಂಡು ಸಿದ್ಧಾರ್ಥ್ನ ಮನದಲ್ಲೇ ನೆನೆದು ಅವರು ಈಗ ಇಲ್ಲಿ ಇದ್ದಿದ್ರೆ ಏನ್ ಮಾಡ್ತಾ ಇದ್ರು ಎಂದು ನೆನೆದು ನಾಚಿ ನೀರಾಗಿ ಹೋಗಿದ್ಲು. ತನ್ನ ಕಲ್ಪನಾ ಲೋಕದಿಂದ ತಕ್ಷಣ ಎಚ್ಚೆತ್ತ ಅಪೇಕ್ಷಾ ಸೀದಾ ಕೆಳಗಡೆಗೆ ಬರ್ತಾಳೆ. ಸಿದ್ಧಾರ್ಥ್ ಮೋಹನ್ ಜೊತೆಗೆ ತನಗೂ ಸೇರಿಯೇ ಊಟವನ್ನೆಲ್ಲ ಕ್ಯಾರಿಯರ್ ಬಾಕ್ಸ್ಗಳಿಗೆ ಹಾಕಿ ಎಲ್ಲವನ್ನ ಒಂದು ಬ್ಯಾಗ್ನಲ್ಲಿ ಇಟ್ಟು ಡ್ರೈವರ್ಗೆ ಎಲ್ಲವನ್ನ ಕಾರ್ನಲ್ಲಿ ಇಡೋಕೆ ಹೇಳಿ ಸೀದಾ ಸೀತಾಲಕ್ಷ್ಮಿ ಅವರ ರೂಮಿಗೆ ಹೋಗ್ತಾಳೆ. ಇತ್ತೀಚೆಗೆ ಸೀತಾಲಕ್ಷ್ಮಿ ಅವರಿಗೆ ಮಂಡಿ ನೋವು ಹೆಚ್ಚಾಗಿದ್ರಿಂದ ಅವರು ಜಾಸ್ತಿ ರೂಮ್ನಲ್ಲೇ ಇರ್ತಾ ಇದ್ರು. ಅವರಿಗೆ ಇತ್ತೀಚೆಗಂತೂ ರಾಮಕೋಟಿ ಬರೆಯೋದು ನಿತ್ಯದ ಅಭ್ಯಾಸವಾಗಿತ್ತು. ಅವರ ರೂಮಿಗೆ ಹೋದವಳು ತಾನು ಸಿದ್ಧಾರ್ಥ್ಗೆ ಊಟ ತಗೊಂಡು ಹೋಗ್ತಾ ಇರೋದಾಗಿ ತಿಳಿಸಿ ನೀವು ಕೂಡ ಊಟ ಮಾಡಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾಳೆ. ಸೀತಾಲಕ್ಷ್ಮಿ ಅವರು ಕೂಡ ಹೋಗ್ಬೇಕಂದ ಅಂತ ಹೇಳಿ ಕಳಿಸಿದ್ರು. ಆಫೀಸ್ಗೆ ತಾನೇ ಊಟ ತೆಗೆದುಕೊಂಡು ಹೋಗ್ಬೇಕು ಅಂತ ಏನೋ ತೀರ್ಮಾನ ಮಾಡಿದ್ಲು. ಆದ್ರೆ ಈಗ ಯಾಕೋ ಒಂದು ರೀತಿಯ ತಳಮಳ ಶುರುವಾಗಿತ್ತು ಅಪೇಕ್ಷಾಗೆ. ಮನೆಯಿಂದ ಆಫೀಸ್ಗೆ ಅರ್ಧ ಗಂಟೆಯ ಜರ್ನಿ. ಇದುವರೆಗೂ ಯಾವತ್ತೂ ಕೂಡ ಅಪೇಕ್ಷಾ ಆಫೀಸ್ಗೆ ಹೋಗೇ ಇರ್ಲಿಲ್ಲ. ಇವತ್ತು ಯಾಕೋ ತನ್ನ ಪ್ರೀತಿಯ ಗಂಡನನ್ನ ನೋಡ್ಬೇಕು ಅನ್ಸಿ ಅವನಿಗೆ ಸರ್ಪ್ರೈಸ್ ಕೊಡೋ ಸಲುವಾಗಿಯೇ ಹೊರಟಿದ್ಲು. ಈ ಮೊದಲು ಯಾವತ್ತೂ ಅಪೇಕ್ಷಾ ಸಿದ್ಧಾರ್ಥ್ಗೆ ಗಿಫ್ಟ್ಗಳನ್ನಾಗ್ಲಿ ಸರ್ಪ್ರೈಸ್ಗಳನ್ನಾಗ್ಲಿ ಏನು ಕೊಟ್ಟಿರ್ಲಿಲ್ಲ. ಇದೇ ಮೊದಲನೇ ಸಲ ತನ್ನ ಗಂಡನಿಗೆ ಸರ್ಪ್ರೈಸ್ ಕೊಡೋ ಸಲುವಾಗಿ ಅವಳು ಇಂಥದ್ದೊಂದು ತೀರ್ಮಾನ ಮಾಡಿದ್ಲು. ಸಿದ್ಧಾರ್ಥ್ ತನ್ನ ಸರ್ಪ್ರೈಸ್ಗೆ ಹೇಗೆ ರಿಯಾಕ್ಟ್ ಮಾಡಬಹುದು ಅನ್ನೋ ಕುತೂಹಲ, ಅದ್ರ ಬಗ್ಗೆಯೇ ಯೋಚನೆ ಮಾಡ್ತಾ ಇದ್ದವಳಿಗೆ ಡ್ರೈವರ್ ಅಮ್ಮ ಆಫೀಸ್ ಬಂತು ಅಂತ ಹೇಳ್ದಾಗ್ಲೇ ಅವಳು ವಾಸ್ತವಕ್ಕೆ ಬಂದಿದ್ದು. ಬರೋದೇನೋ ಬಂದಾಯ್ತು, ಈಗ ಹೇಗೆ ಹೋಗೋದು ಅನ್ನೋ ಅಂಜಿಕೆ ಅವಳಿಗೆ. ಕಾರ್ನಿಂದ ಗ್ಲಾಸ್ ಇಳಿಸಿ ಒಮ್ಮೆ ಕತ್ತತ್ತಿ ನೋಡಿದ್ರೆ 10 ಅಂತಸ್ತಿನ ಎತ್ತರವಾದ ಗಾಜಿನ ಬಿಲ್ಡಿಂಗ್ ಅದು. ಇಷ್ಟು ದೊಡ್ಡ ಆಫೀಸಾ ಇವ್ರದು ಎಂದು ತನ್ನಲ್ಲೇ ಹೇಳಿಕೊಂಡವಳ ಕೈ ಬೆವರೋಕೆ ಶುರುವಾಗಿತ್ತು. ಡ್ರೈವರ್ ಅಣ್ಣ ನೀವು ಊಟವನ್ನೆಲ್ಲ ತಗೊಂಡು ಅವರ ಕ್ಯಾಬಿನ್ಗೆ ನಡೀರಿ ಅಂತ ಹೇಳ್ತಾಳೆ. ಜೊತೆಗೆ ತಾನು ಕೂಡ ಡ್ರೈವರ್ ಹಿಂದೆಯೇ ಹೋಗ್ತಾಳೆ. ಸಿದ್ಧಾರ್ಥ್ ಕ್ಯಾಬಿನ್ 5ನೇ ಫ್ಲೋರ್ನಲ್ಲಿ ಇತ್ತು. ಲಿಫ್ಟ್ ಮೂಲಕ ಹೋಗ್ತಾರೆ. ಡ್ರೈವರ್ ಊಟದ ಬ್ಯಾಗನ್ನಿಟ್ಟು ಅಲ್ಲಿಂದ ಹೋದ್ರೆ ಸಿದ್ಧಾರ್ಥ್ಗಾಗಿ ರೂಮಿನ ತುಂಬೆಲ್ಲ ಕಣ್ಣಾಡ್ಸೋ ಅಪೇಕ್ಷಾಗೆ ಕಂಡಿದ್ದು ಗೋಡೆಯ ಮೇಲಿದ್ದ ತನ್ನದೇ ದೊಡ್ಡದೊಂದು ಫೋಟೋ. ಸಿದ್ಧಾರ್ಥ್ಗೆ ಸರ್ಪ್ರೈಸ್ ಕೊಡೋ ಸಲುವಾಗಿ ಅವನ ಆಫೀಸ್ಗೆ ಊಟ ತೆಗೆದುಕೊಂಡ ಬಂದ ಅಪೇಕ್ಷಾಗೆ ಅವನ ಕ್ಯಾಬಿನಲ್ಲಿ ಕಂಡಿದ್ದು ಅವಳದೇ ದೊಡ್ಡ ಫೋಟೋ. ಆ ಫೋಟೋವನ್ನ ಅಲ್ಲಿ ನೋಡಿ ಅವಳ ಮನಸ್ಸು ಅರಳಿತ್ತು. ಸಿದ್ಧಾರ್ಥನನ್ನ ಎಷ್ಟು ಪ್ರೀತಿ ಮಾಡ್ತಾನೆ ಅನ್ನೋದು ಅಪೇಕ್ಷಾಗೆ ತಿಳಿಯದ ವಿಷಯವೇನೂ ಅಲ್ಲ. ಆದ್ರೂ ತನ್ನನ್ನ ಸ್ವಲ್ಪ ಹೊತ್ತು ಕೂಡ ಬಿಟ್ಟಿರೋಕೆ ಬಯಸಿದವನು ತನ್ನನ್ನ ಯಾವಾಗ್ಲೂ ನೋಡೋ ಸಲುವಾಗಿಯೇ ತನ್ನ ಫೋಟೋವನ್ನ ಆಫೀಸ್ನಲ್ಲಿ ತನ್ನ ಕ್ಯಾಬಿನಲ್ಲಿ ಹಾಕಿರೋದನ್ನ ಕಂಡು ತನ್ನ ಮೇಲಿರುವ ತನ್ನವನ ಪ್ರೀತಿಯನ್ನು ಕಂಡು ಮನದಲ್ಲೇ ಬೀಗಿದ್ದಳು ಅಪೇಕ್ಷಾ. ತನ್ನ ಗಂಡ ಒಬ್ಬ ಅದ್ಭುತ ಪ್ರೇಮಿ ಅಂತ ತನ್ನಲ್ಲೇ ಹೆಮ್ಮೆ ಪಟ್ಟಿದ್ಲು.
ತನ್ನವನ ಮೇಲಿನ ಪ್ರೀತಿ ಗೌರವ ಮತ್ತಷ್ಟು ಹೆಚ್ಚಾಗಿತ್ತು ಅಪೇಕ್ಷಾಗೆ. ಸಿದ್ಧಾರ್ಥ್ ಕ್ಯಾಬಿನ್ನ ಬೆರಗು ಕಣ್ಣುಗಳಿಂದಲೇ ನೋಡ್ತಾ ಇದ್ದ ಅಪೇಕ್ಷಾ ಸ್ವಲ್ಪ ಹೊತ್ತಿಗೆ ಮುಂಚೆ ತಾನೇ ತನ್ನ ಅತ್ತಿಗೆಯಿಂದ ಆದ ನೋವನ್ನಾಗ್ಲೇ ಮರ್ತೆ ಹೋಗಿದ್ಲು. ಇದಕ್ಕೆಲ್ಲ ಕಾರಣ ತನ್ನ ಪ್ರೀತಿಯ ಗಂಡ ಸಿದ್ಧಾರ್ಥ್ ಅಂದ್ರೆ ಹಾಗೆಯೇ, ಪ್ರೀತಿಸೋ ವಿಷಯದಲ್ಲಿ ಅವನನ್ನ ಯಾರು ಮೀರ್ಸೋಕೆ ಆಗೋದೇ ಇಲ್ಲ. ಅವನೊಬ್ಬ ಹುಚ್ಚ, ಪ್ರೀತಿಯ ಹುಚ್ಚ. ಅಪೇಕ್ಷಳನ್ನ ಹುಚ್ಚನಂತೆ ಪ್ರೀತಿ ಮಾಡ್ತಾನೆ. ಅಪೇಕ್ಷಾ ಸಿದ್ಧಾರ್ಥ್ ಯೋಚನೆಯಲ್ಲೇ ಮುಳುಗಿ ಹೋಗಿರೋವಾಗ್ಲೇ ಕ್ಯಾಬಿನ್ ಡೋರ್ ತೆಗ್ದಂತಾಗಿ ಡೋರ್ ಕಡೆ ತಿರುಗಿ ನೋಡಿದ್ದ ಹೆಣ್ಣಿಗೆ ಕಂಡಿದ್ದು ತನ್ನ ಪ್ರೀತಿಯ ಪತಿದೇವ. ಅವಳು ಅವನನ್ನೇ ನೋಡ್ತಾ ನಿಂತ್ರೆ ಒಳಗಡೆ ಬಂದ ಸಿದ್ಧಾರ್ಥ್ಗೆ ಅಪೇಕ್ಷಾನ ಅಲ್ಲಿ ಕಂಡು ಒಂದು ಕ್ಷಣ ಆಶ್ಚರ್ಯವಾಗಿತ್ತು. ಇದೇನು ಕನ್ಸೋ ನನ್ಸೋ ಅಥವಾ ಭ್ರಮೆಯೋ ಅಂತ ಗೊಂದಲದಲ್ಲೇ ಅವಳನ್ನ ನೋಡ್ತಾ ನಿಂತವನು ಇದು ಭ್ರಮೆಯೇ ಇರ್ಬೇಕು, ನಾನು ಯಾವಾಗ್ಲೂ ಅವಳ ಯೋಚನೆಯಲ್ಲೇ ಇರ್ತೀನಲ್ಲ, ಹಾಗಾಗಿ ಅವಳು ಇಲ್ಲೇ ನಿಂತಂತೆ ಅನ್ನಿಸ್ತಾ ಇದೆ ಅಷ್ಟೇ. ಆಫೀಸ್ವರೆಗೂ ಬಂದು ನನಗೆ ಸರ್ಪ್ರೈಸ್ ಕೊಡೋ ಅಷ್ಟು ರೊಮ್ಯಾಂಟಿಕ್ ಏನೂ ಅಲ್ಲ ನನ್ನ ಹೆಂಡತಿ ಎಂದು ಬಾಯ್ ಬಿಟ್ಟು ಜೋರಾಗಿ ಹೇಳ್ದವನು ತಲೆ ಕೊಡುಕೊಂಡು ಮುಂದೆ ಬಂದ್ರೆ ಅವನಿಗೆ ಯಾವುದೇ ಸೂಚನೆಯನ್ನು ಕೊಡದ ಅಪೇಕ್ಷಾ ಅವನ ಕೆನ್ನೆಗೆ ಮುತ್ತಿಟ್ಟಿದ್ಲು. ಈಗಂತೂ ಸಿದ್ಧಾರ್ಥ್ಗೆ ಅಪೇಕ್ಷಾ ಬಂದಿರೋದು ಖಾತ್ರಿ ಆಗಿತ್ತು. ಅವಳನ್ನ ಅಲ್ಲಿ ನೋಡಿ ಆಶ್ಚರ್ಯದ ಜೊತೆಗೆ ಅವನಿಗೆ ಆದ ಸಂತೋಷ ಹೇಳತೀರದು. ಆದ್ರೆ ಅದನ್ನ ಅವಳ ಎದುರು ತೋರಿಸ್ಕೊಳ್ದೆ ಅವಳನ್ನ ಕಾಡೋಕೆ ನಿಂತಿದ್ದ. ಇದೇನಪ್ಪಾ, ಭ್ರಮೇಲು ಬಿಡದೆ ನನ್ನನ್ನ ಕಾಡ್ತಾಳೆ ನನ್ನ ಹೆಂಡತಿ ಅಂದವನು. ನನ್ನ ಹೆಂಡತಿ ಅಷ್ಟೇನು ರೊಮ್ಯಾಂಟಿಕ್ ಅಲ್ಲ ಬಿಡು. ಒಂದ್ ವೇಳೆ ಅವಳು ನಿಜವಾಗಿಯೂ ಇಲ್ಲಿಗೆ ಬಂದಿದ್ರೆ ಬರೀ ಒಂದು ಕೆನ್ನೆಗೆ ಮಾತ್ರ ಮುತ್ತು ಕೊಟ್ಟು ಖಂಡಿತ ಸುಮ್ಮನೆ ಆಗ್ತಿರ್ಲಿಲ್ಲ. ನನ್ನ ಮುಖದ ತುಂಬೆಲ್ಲ ಮುತ್ತಿನ ಮಳೆಯನ್ನೇ ಸುರಿಸ್ತಾ ಇದ್ಲು ಎಂದು ಅವಳಿಗೆ ಕೇಳುವಂತೆಯೇ ಹೇಳಿ ತನ್ನ ಕೆನ್ನೆಯನ್ನ ಅವಳ ಬಳಿ ಚಾಚಿದ್ದ ತುಂಟ ಸಿದ್ಧಾರ್ಥ್. ಅವನ ಈ ಆಟಗಳೆಲ್ಲ ಅವಳಿಗೂ ಗೊತ್ತು, ಅದು ಅವಳಿಗೂ ಇಷ್ಟವೇ. ಆದ್ರೂ ಕೂಡ ತಾನು ಏನು ಅರಿಯದವಳಂತೆ ಮುತ್ತಿಗಾಗಿ ಚಾಚಿದ್ದ ಅವನ ಕೆನ್ನೆಯನ್ನ ಹಿಂಡಿದ್ಲು ಜೋರಾಗೆ. ತಕ್ಷಣ ನೋವಿನಿಂದ ಸಿದ್ಧಾರ್ಥ್ ಅಮ್ಮ ಅಂತ ಕಿರ್ಚಿದ್ರೆ ತನ್ನ ತುಟಿಗಳಿಂದ ಅವನ ತುಟಿಗಳನ್ನ ಬಂಧಿಸಿ ಅವನ ನೋವನ್ನ ಉಪಶಮನ ಮಾಡೋ ಮದ್ದು ನೀಡಿದ್ಲು ಅಪೇಕ್ಷಾ. ಇಂಥ ಚಾನ್ಸ್ನ ನಮ್ಮ ಸಿದ್ದು ಬಿಡೋದುಂಟೆ? ಅವಳ ನಡುವನ್ನ ಬಳಸಿ ಮತ್ತಷ್ಟು ತನಗೆ ಒತ್ತಿಕೊಂಡಂತೆ ಹಿಡಿದವನು ಅಪೇಕ್ಷಾ ಬಂಧಿಸಿದ್ದ ತುಟಿಗಳ ಚುಂಬನವನ್ನ ಮತ್ತಷ್ಟು ದೀರ್ಘಗೊಳಿಸಿದ್ದ ಸಿದ್ಧಾರ್ಥ್. ದೀರ್ಘ ಚುಂಬನದ ನಂತರ ತನ್ನವಳ ತುಟಿಗಳಿಗೆ ಮುಕ್ತಿ ಕೊಟ್ರೆ ಅವಳಂತೂ ಬಗ್ಗಿಸಿದ ತಲೆಯನ್ನ ಎತ್ತುತ್ತಲೇ ಇಲ್ಲ. ನಾಚಿಕೆಯಿಂದ ಅವಳ ಕೆನ್ನೆಗಳೆಲ್ಲ ಕೆಂಪಾಗಿ ಹೋಗಿದೆ. ತನ್ನ ಕ್ಯಾಬಿನ್ ಡೋರ್ ಲಾಕ್ ಮಾಡಿ ಬಂದವನು ಅವಳ ಮುಂದೆ ನಿಂತಿದ್ದ. ತೋರು ಬೆರಳಿನಿಂದ ಅವಳ ತಗ್ಗಿಸಿದ ಕತ್ತನ್ನ ಎತ್ತಿದ್ರೆ ಅವಳಂತೂ ಅವನ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋಕ್ಕೂ ಆಗದೆ ನಾಚಿಕೆಯಿಂದ ಮತ್ತೆ ತಲೆ ತಗ್ಸಿ ಅವನಿಗೆ ಬೆನ್ನು ಮಾಡಿ ನಿಲ್ತಾಳೆ. ಅವಳ ನಾಚಿಕೆಯನ್ನ ಕಂಡ ಸಿದ್ಧಾರ್ಥ್ಗೆ ಅವಳನ್ನ ಮತ್ತಷ್ಟು ಕಾಡುವ ಮನಸ್ಸಾಗಿತ್ತು. ತನಗೆ ಬೆನ್ನು ಹಾಕಿ ನಿಂತಿದ್ದ ತನ್ನ ಪ್ರೀತಿಯ ಮಡದಿಯ ನಡುವಿನ ಸುತ್ತ ಕೈ ಹಾಕಿ ಅವಳನ್ನ ಬಿಗಿಯಾಗಿ ಅಪ್ಪಿದವನು ಅವಳ ಹೆಗಲ ಮೇಲೆ ತನ್ನ ಮುಖವನ್ನಿಟ್ಟು ಅವಳ ಕಿವಿಗೆ ಗಾಳಿ ಊದಿದ್ದ. ಅವನ ಬಿಸಿ ಉಸಿರಿನ ಸ್ಪರ್ಶಕ್ಕೆ ಅಪೇಕ್ಷಾಳ ತನುವಿನ ಕಂಪನ ಹೆಚ್ಚಾಗಿತ್ತು. ಅದು ಸಿದ್ಧಾರ್ಥ್ ಗಮನಕ್ಕೂ ಬಂದಿತ್ತು. ಅವಳ ಕಿವಿಯ ಮೆದುವಿನ ಸುತ್ತ ಮುತ್ತಿನ ಮುದ್ರೆ ಒತ್ತೋಕೆ ಶುರು ಮಾಡಿದ್ದ ಸಿದ್ಧಾರ್ಥ್. ಏನ್ ಮೇಡಮ್, ಇವತ್ತು ಸೂರ್ಯ ಯಾವ ದಿಕ್ಕಲ್ಲಿ ಉದಯಿಸ್ತಾ? ತನ್ನ ಪ್ರೀತಿಯ ಧರ್ಮಪತ್ನಿಗೆ ಅದು ಈ ಬಡ್ಪಾಯಿ ಗಂಡನ ನೆನಪಾಗಿದೆ. ಏನ್ ಸಮಾಚಾರ ಎಂದು ಅವಳ ಕಿವಿಗೆ ಗಟ್ಟಿಯಾಗಿ ತುಟಿಯೂರಿದ್ದ. ಈಗಂತೂ ಅವಳ ಎದೆ ಬಡಿತ ಅವಳ ಜೊತೆಗೆ ಸಿದ್ಧಾರ್ಥ್ಗೆ ಕೂಡ ಕೇಳಿಸ್ತದೆ. ಅವಳ ಬಾಯಿಂದ ಯಾವ ಮಾತುಗಳು ಬರ್ತಿಲ್ಲ. ಅವಳು ಮಾತಾಡೋಕೆ ಪ್ರಯತ್ನ ಪಟ್ರೂ ಕೂಡ ಅವಳ ನಾಲಿಗೆ ಅದಕ್ಕೆ ಸಹಕರಿಸ್ತಾ ಇಲ್ಲ. ಅವಳ ಈ ಪಜೀತಿ ಕಂಡು ಸಿದ್ಧಾರ್ಥ್ಗೆ ಅವಳನ್ನ ಮತ್ತಷ್ಟು ಮುದ್ದು ಮಾಡೋ ಮನಸ್ಸಾಗಿತ್ತು. ಹೇಳಿ ಮೇಡಮ್, ಯಾಕೆ ಸುಮ್ಮನಾದ್ರಿ? ಮಾತಾಡಿ ಮೇಡಮ್ ಅನ್ನೋದು, ಮತ್ತೆ ಅವಳು ಮಾತಾಡದೆ ಇರೋ ಹಾಗೆ ಮುತ್ತು ಕೊಡೋದು, ಇದೇ ಕೆಲಸವನ್ನ ಜಾರಿಯಲ್ಲಿಟ್ಟಿದ್ದ ಸಿದ್ಧಾರ್ಥ್. ಅಂತೂ ಇಂತೂ ಕೊನೆಗೂ ಅವಳು ಊಟ ತಗೊಂಡ್ ಬಂದೆ ನಿಮ್ಗೆ ಅಂತ ಹೇಳ್ತಾಳೆ. ಅವಳು ಅಷ್ಟು ಹೇಳಿ ಮುಗಿಸುವಷ್ಟರಲ್ಲೇ ತನ್ನ ತುಟಿಗಳಿಂದ ಅವಳ ತುಟಿಗಳನ್ನ ಮತ್ತೊಮ್ಮೆ ಬಂಧಿಸಿದ್ದ ಸಿದ್ಧಾರ್ಥ್. ಅವಳು ಅವನ ಪ್ರೀತಿಯ ಪರಾಕಾಷ್ಠೆಯಲ್ಲಿ ಹಿತವಾಗಿ ನಲುಗ್ತಿದ್ದಾಳೆ. ಗಂಟೆಗಳ ಹಿಂದಷ್ಟೇ ಅವಳ ಅತ್ತಿಗೆಯಿಂದ ಅವಳಿಗೆ ಆದ ಬೇಜಾರು ಸಂಪೂರ್ಣವಾಗಿ ಮರ್ತೆ ಹೋಗಿದ್ದಾಳೆ. ಸಿದ್ಧಾರ್ಥ್ ಚುಂಬನವನ್ನ ದೀರ್ಘವಾಗಿಸ್ತಾ ಹೋದಂತೆ ಅವಳು ಕೂಡ ಅವನಿಗೆ ಸ್ಪಂದಿಸ್ತಾಳೆ. ಅವನು ಅವಳ ನಡುವನ್ನ ತನ್ನ ಕೈಗಳಿಂದ ಬಂಧಿಸಿದ್ರೆ ಅವನ ತಲೆ ಕೂದಲು ಅವಳ ಕೈಗಳ ಮುಷ್ಟಿಯಲ್ಲಿ ಬಂದಿಯಾಗಿತ್ತು. ಆದ್ರೆ ಅವರಿಬ್ಬರ ಏಕಾಂತಕ್ಕೆ ಭಂಗ ತರುವಂತೆ ಸಿದ್ಧಾರ್ಥ್ ಫೋನ್ ರಿಂಗ್ ಆಗಿತ್ತು. ಕಾಲ್ ಮಾಡಿದ್ದು ಬೇರೆ ಯಾರು ಅಲ್ಲ, ಅವರ ತಂದೆ ಮೋಹನ್ ಅವರು. ಅಪೇಕ್ಷಾ ತುಟಿಗಳಿಗೆ ಮುಕ್ತಿ ಕೊಟ್ಟವನು ಅವಳ ನಪ್ಪಿದ ಭಂಗಿಯಲ್ಲೇ ಫೋನ್ ರಿಸೀವ್ ಮಾಡಿ
ಮೋಹನ್ ಅವರು ಆ ಕಡೆಯಿಂದ ಮಾತಾಡೋ ಮೊದಲೇ ಏನ್ ಡ್ಯಾಡ್ ನಿಮ್ಗೆ ಸ್ವಲ್ಪವೂ ಟೈಮಿಂಗ್ ಸೆನ್ಸೇ ಇಲ್ವಾ, ಯಾಕೆ ಕಾಲ್ ಮಾಡಿದ್ರಿ ಅಂತ ಜೋರು ಮಾಡ್ತಾನೆ. ಅವನ ಈ ರೀತಿಯ ವರ್ಷಗೆ ಮೋಹನ್ ಅವರೇ ದಂಗಾಗಿ ಹೋಗಿದ್ರು. ಅಲ್ಲ ಕಣೋ ಸಿದ್ದು, ನೆಕ್ಸ್ಟ್ ಮೀಟಿಂಗಿಗೆ ಕಾಲ್ ಮಾಡಿ ಹೇಳಿ ಬರ್ತೀನಿ ಅಂತ ಹೇಳಿ ಹೋದವನು ಇನ್ನು ಬರ್ಲಿಲ್ವಲ್ಲೋ, ನಾವಿಲ್ಲಿ ನಿನ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ನಾನೇನೋ ನಿನ್ನಪ್ಪ, ನನ್ನ ಮಗ ಲೇಟಾಗಿ ಬಂದರೂ ಕಾಯ್ತೀನಿ, ಆದರೆ ಕ್ಲೈಂಟ್ಗಳು ಕಾಯಲ್ವಲ್ಲ ಮಗ್ನೆ ಅಂದಾಗ, ಡ್ಯಾಡ್ ನೀವೇ ಮೀಟಿಂಗ್ನ ಅಟೆಂಡ್ ಮಾಡಿ, ನಾನೀಗ ತುಂಬ ಬ್ಯುಸಿ ಇದ್ದೀನಿ, ಅಥವಾ ಮೀಟಿಂಗ್ನೇ ಕ್ಯಾನ್ಸಲ್ ಮಾಡಿ ಅಂತ ಕಾಲ್ ಕಟ್ ಮಾಡ್ತಾನೆ ಸಿದ್ಧಾರ್ಥ್. ಕಟ್ ಮಾಡಿದ ನೆಕ್ಸ್ಟ್ ಸೆಕೆಂಡಿಗೆ ಮತ್ತೆ ಕಾಲ್ ಬಂದಿತ್ತು ಮೋಹನ್ ಅವ್ರ ಕಡೆಯಿಂದ. ಡ್ಯಾಡ್ ಒಂದ್ಸಲ ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ವಾ, ನಾನು ಆಫೀಸ್ಗೆ ಬರೋಕೆ ಶುರು ಮಾಡಿದ್ದೆ ಇತ್ತೀಚೆಗೆ. ನಾನು ಬರೋ ಮೊದಲೇ ಇದನ್ನೆಲ್ಲ ನೀವೇ ತಾನೇ ನೋಡ್ಕೊಳ್ತಾ ಇದ್ದಿದ್ದು, ಮತ್ತೆ ಈಗಲೂ ಕೂಡ ಇದನ್ನೆಲ್ಲ ನೀವೇ ಹ್ಯಾಂಡಲ್ ಮಾಡಿ ಅಂತ ಹೇಳಿ ಬಾಯ್ ಅಂತ ಇದ್ದವನನ್ನ ತಡೆದ ಮೋಹನ್ ಅವರು, ಒಂದ್ ಸೆಕೆಂಡ್ಸ್ ಇದ್ದು ಮೊದಲು ನೀನು ಹೇಳು ನನಗೆ, ನಿನಗೆ ಈ ಇಂಪಾರ್ಟೆಂಟ್ ಮೀಟಿಂಗಿಗಿಂತ ಅದು ಯಾವ ಇಂಪಾರ್ಟೆಂಟ್ ಕೆಲಸ ಇದೆ? ನೀನು ಹೇಳಿದ್ದಕ್ಕೆ ತಾನೇ ನಾನು ಈ ಮೀಟಿಂಗ್ ಅರೇಂಜ್ ಮಾಡಿದ್ದು, ಈಗ ನೋಡಿದ್ರೆ ನೀನು ಹೀಗೆ ಹೇಳ್ತಿದ್ಯಾ? ಹೀಗಾದ್ರೆ ಹೇಗೋ ಮಗ್ನೆ ಅಂತ ಮೋಹನ್ ಅವರು ಕೇಳ್ತಾರೆ. ಓ ಡ್ಯಾಡ್, ಎಷ್ಟು ಕ್ವೆಶನ್ಸ್ ಕೇಳೋದು ನೀವು? ನನ್ನ ಹೆಂಡತಿ ನನಗೆ ಮತ್ತೆ ನಿಮಗೆ ಇಬ್ಬರಿಗೂ ಊಟ ತಗೊಂಡು ಬಂದಿದ್ದಾಳೆ, ಅವಳನ್ನ ಒಬ್ಳನ್ನೇ ಇಲ್ಬಿಟ್ಟು ನಾನು ಮೀಟಿಂಗ್ನ ಅಟೆಂಡ್ ಮಾಡೋಕೆ ಆಗಲ್ಲ, ಸೊ ನೀವೇ ಮೀಟಿಂಗ್ ಮುಗಿಸ್ಕೊಂಡು ಊಟಕ್ಕೆ ನನ್ನ ಕ್ಯಾಬಿನ್ಗೆ ಬನ್ನಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾನೆ ಸಿದ್ಧಾರ್ಥ್. ಮೋಹನ್ ಅವರಂತೂ ಅವನ ಮಾತು ಕೇಳಿ ಈಗ ಏನಪ್ಪ ಮಾಡೋದು, ಈ ಮೀಟಿಂಗ್ ಅರೇಂಜ್ ಮಾಡಿದ್ದೆ ಅವನಿಗೋಸ್ಕರ, ಆದ್ರೆ ಅವನೇ ಬರಲ್ಲ ಅಂತಿದ್ದಾನೆ ಅಂತ ಮೀಟಿಂಗ್ ಹಾಲ್ಗೆ ಹೋಗ್ತಾರೆ. ಇತ್ತ ಅಪೇಕ್ಷಾ ಸಿದ್ಧಾರ್ಥ್ನೆ ಗಂಭೀರವಾಗಿ ನೋಡ್ತಿದ್ದಾಳೆ. ಅವಳ ಗಂಭೀರತೆಯನ್ನ ಗಮನಿಸಿದವನು, ಯಾಕೆ ಬಂಗಾರಿ ಹಾಗೆ ನೋಡ್ತಿದ್ಯಾ? ಇಷ್ಟೊತ್ವರೆಗೂ ಚೆನ್ನಾಗೇ ಇದ್ದೆ, ನನ್ನ ಮುದ್ದು ಹೆಂಡತಿಗೆ ಈಗ ಏನಾಯ್ತು ಎಂದು ಪ್ರಶ್ನಿಸಿದ್ದ. ಆಗ ಅಪೇಕ್ಷಾ, ರೀ ನೀವು ಹೋಗಿ ಮೀಟಿಂಗ್ ಅಟೆಂಡ್ ಮಾಡ್ಕೊಂಡು ಬನ್ನಿ ಅಂತಾಳೆ. ಆಗ ಸಿದ್ಧಾರ್ಥ್ ಅವಳನ್ನ ಬಿಗಿದಪ್ಪಿ, ಅಯ್ಯೋ ಬಂಗಾರಿ ಏನ್ ಮಾತಾಡ್ತಿದ್ಯಾ ನೀನು? ನನ್ನ ಮುದ್ದು ಹೆಂಡತಿ ನನಗೋಸ್ಕರ ಪ್ರೀತಿಯಿಂದ ಊಟ ತಗೊಂಡು ಬಂದ್ರೆ ಅವಳನ್ನ ಬಿಟ್ಟು ನಾನು ಮೀಟಿಂಗ್ನ ಅಟೆಂಡ್ ಮಾಡೋಕೆ ಆಗುತ್ತಾ? ಅದು ಅಲ್ಲದೆ ನಿನ್ಗೆ ಈ ಆಫೀಸ್ ಎಲ್ಲ ಹೊಸದು, ನಿನ್ನೊಬ್ಳನ್ನೇ ಇಲ್ಲಿ ಬಿಟ್ಟು ನಾನು ಹೇಗ್ ಹೋಗಿ ಮೀಟಿಂಗ್ನ ಅಟೆಂಡ್ ಮಾಡೋಕ್ಕಾಗತ್ತೆ? ಒಳ್ಳೆ ದಡ್ಡಿ ತರ ಮಾತಾಡ್ತೀಯಪ್ಪ ಅಂತ ಸಿದ್ಧಾರ್ಥ್ ಮತ್ತೊಮ್ಮೆ ಅವಳ ಕೆನ್ನೆಗೆ ಚುಂಬಿಸಿದ್ರೆ, ಆಗ ಅಪೇಕ್ಷಾ, ನನ್ಗೆ ಏನು ಭಯ ಆಗಲ್ಲ, ಹಾಗೂ ಒಂದ್ ವೇಳೆ ನನ್ಗೆ ಭಯ ಆದ್ರೆ ನಿಮ್ ಮುನ್ನೆ ಕರಿತೀನಿ ಅಂತ ಹೇಳ್ತಾಳೆ. ಮತ್ತೆ ಸಿದ್ಧಾರ್ಥ್, ಅದು ಹಾಗಲ್ಲ ಮುದ್ದು ಮತ್ತೆ ಅಂತ ಮಾತಾಡ್ತಾ ಇದ್ದವನನ್ನ ಅವನ ಮಾತನ್ನ ತಡೆದ ಅಪೇಕ್ಷಾ, ನೀವು ಈಗ ಮೀಟಿಂಗ್ಗೆ ಹೋಗಿಲ್ಲ ಅಂದ್ರೆ ನಾನು ಮನೆಗೆ ಹೋಗ್ತೀನಿ ಅಷ್ಟೇ ಅಂತ ಬ್ಲ್ಯಾಕ್ ಮೇಲ್ ಮಾಡ್ತಾಳೆ. ಈಗಂತೂ ಸಿದ್ಧಾರ್ಥ್ಗೆ ಮೀಟಿಂಗ್ಗೆ ಹೋಗೋದು ಬಿಟ್ಟು ಬೇರೆ ದಾರಿಯೇ ಇಲ್ಲ. ಆದ್ರೂ ಮತ್ತೆ ಮಾತಾಡ್ಬೇಕು ಅನ್ಕೊಂಡವನು ಅವಳ ಮುಖದ ಮೇಲಿನ ಗಂಭೀರತೆಯನ್ನ ಗಮನಿಸಿ, ಇವಳು ನಾನು ಮೀಟಿಂಗ್ ಅಟೆಂಡ್ ಮಾಡೋವರೆಗೂ ಬಿಡೋದಿಲ್ಲ ಅಂತ, ಸರಿ ಹೋಗ್ತೀನಿ, ಆದ್ರೆ ಒಂದು ಕಂಡೀಷನ್ ಅಂತಾನೆ. ಅವಳು ಪ್ರಶ್ನಾರ್ಥಕವಾಗಿ ಅವನನ್ನೇ ನೋಡ್ತಾ ಹುಬ್ಬು ಆರಿಸಿ, ಏನು ನಿಮ್ಮ ಕಂಡೀಷನ್ ಅಂತ ಕೇಳಿದ್ರೆ, ನೀನು ನನ್ಗೆ ಲಿಪ್ ಕಿಸ್ ಕೊಡ್ಬೇಕು, ಜೊತೆಗೆ ಮೀಟಿಂಗ್ ಮುಗಿದ್ಮೇಲೆ ನಾವಿಬ್ರು ಔಟಿಂಗ್ ಹೋಗೋಣ ಅಂತ ಹೇಳ್ತಾನೆ ಸಿದ್ಧಾರ್ಥ್. ಕಣ್ಣನ್ನ ದೊಡ್ಡದಾಗಿ ಅರಳಿಸಿದ ಅಪೇಕ್ಷಾ, ಇಷ್ಟೊತ್ವರೆಗೂ ಕೊಟ್ಟಿದ್ದು ಕಿಸ್ ಅಲ್ವಾ ಅಂತ ಕೇಳಿದ್ರೆ, ಅದೆಲ್ಲ ನಾನು ಕೊಟ್ಟೆ ನೀನು ಕೊಟ್ಟೆ, ಅಲ್ಲಿಗೆ ಲೆಕ್ಕ ಸರಿ ಹೋಯ್ತು ಬಂಗಾರಿ, ನಾನು ಕೇಳ್ತಿರೋದು ಈಗ ನಾನು ಮೀಟಿಂಗ್ ಅಟೆಂಡ್ ಮಾಡಬೇಕು ಅಂದ್ರೆ ನೀನು ಕೊಡು ಅಂತ ಎಂದು ಮಾದಕವಾಗಿ ನುಡಿತಾನೆ. ಅಪೇಕ್ಷಾಗಂತೂ ಅವನ ತರ್ಲೆ ತುಂಟಾಟ ಎಲ್ಲವೂ ಇಷ್ಟವೇ, ಅವನು ಅವಳನ್ನ ಕಾಡೋದು ಕೂಡ ಇಷ್ಟವೇ, ಆದ್ರೂ ಮೇಲ್ ಮಾತ್ರ ಕೋಪ ತೋರ್ಸೋವಂತೆ ನಡ್ಸೋದು ಅವಳು. ಅಪೇಕ್ಷಾ ಆಗ, ಆಗಲ್ಲ ರೀ, ನಾನು ಕೊಡಲ್ಲ ಅಂದ್ರೆ ಸರಿ ಬಿಡ್ರಿ ನಾನು ಹೋಗಲ್ಲ ಅಂತಾನೆ ಸಿದ್ಧಾರ್ಥ್. ಕೊನೆಗೆ ತಾನೇ ಸೋತ ಅಪೇಕ್ಷಾ ಅವನ ತುಟಿಗಳಿಗೆ ಚುಂಬಿಸಿ ಅವನ ತುಟಿಯನ್ನ ಗಾಯ ಮಾಡಿಯೇ ಬಿಟ್ಟಿದ್ಲು. ಅಮ್ಮ ಎಂದು ಕಿರಿಚಿದವನು, ರಾಕ್ಷಸಿ ಕಣೆ ನೀನು, ನನ್ನ ಮುದ್ದು ರಾಕ್ಷಸಿ, ಐ ಲವ್ ಯು ಸೋ ಮಚ್ ಅಂತ ಅವಳ ಹಣೆಗೊಮ್ಮೆ ಮುತ್ತಿಟ್ಟು, ಬೇಗ ಬಂದ್ಬಿಡ್ತೀನಿ, ಹಾಫ್ ಎನ್ ಅವರ್ ಅಷ್ಟೇ ಮೀಟಿಂಗ್ ಇರೋದು, ನಾನು ಬರೋವರೆಗೂ ನಿನ್ಗೆ ಬೋರ್ ಆದ್ರೆ ಪೇಪರ್ಸ್ ಅಥವಾ ಮ್ಯಾಗ್ಝಿನ್ಸ್ ಎಲ್ಲ ಇದೆ, ಸೋಫಾ ಮೇಲೆ ಕೂತು ರೆಸ್ಟ್ ಮಾಡ್ತಾ ಓದ್ತಾ ಇರು, ಬೇಗ ಬಂದ್ಬಿಡ್ತೀನಿ ಮುದ್ದು ಅಂತ ಮೀಟಿಂಗ್ ಹಾಲ್ಗೆ ಹೋಗಿದ್ದ ಸಿದ್ಧಾರ್ಥ್. ಇತ್ತ ಅವನು ಹೋದ ಕಡೆಯೇ ನೋಡ್ತಾ, ಎಷ್ಟು ಚಂದದ ಜೀವನ ನನ್ನದು, ದೇವ್ರೆ ಈ ಖುಷಿ ಯಾವಾಗ್ಲೂ ಹೀಗೆ ಇರೋ ಹಾಗೆ ಮಾಡಪ್ಪ ಎಂದು ಮನದಲ್ಲೇ ಬೇಡಿದ್ಲು ದೇವ್ರನ್ನ ಅಪೇಕ್ಷಾ. ಕತೆ ಮುಂದುವರಿಯುತ್ತೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಕತೆ ಕೇಳ್ತಿದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ. ಹಾಗೆ ನಂದು ಇನ್ನೊಂದು ಹಳೆ ಚಾನಲ್ ಇದೆಯಲ್ಲ, ಅದರಲ್ಲಿ ಕೂಡ ಇನ್ಮೇಲೆ ವಿಡಿಯೋಸ್ ಅಪ್ಲೋಡ್ ಮಾಡ್ತೀನಿ. ಯಾರಾದರೂ ಆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ
ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ದಯವಿಟ್ಟು ಹೋಗಿ ಆ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.